ಚಾಮುಂಡೇಶ್ವರಿಗೆ ಪ್ರತಿ ಕ್ಷಣ ಜೀವ ಮಾಡಿದ್ದೆ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ನಿನ್ನ ಆರ್ಕೆಯಲ್ಲಿ ಬರುವುದು ನಿಲ್ತಾ ಇರೋದು. ಆದರೆ ನೀನು ನೋಡಿದರೆ ತಮ್ಮ ಮೇಲೆ ಕರುಣೆ ತೋರಿಸಿ ಆದಷ್ಟು ಬೇಗ ಚಿನ್ನದಂತಿರೋ ನನ್ನ ಗಂಡನಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಹಾಗೆ ನನ್ನ ಮುದ್ದಾದ ಮೈದುನರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಆಶೀರ್ವಾದಿಸುತ್ತಾನೆ. ಹೇಳಿ. ಓ ಸ್ವಾಮಿ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹಾ, ಅಂದಾಗೆ ಒಬ್ಬರೇ ಬಂದಿದ್ದೀರಲ್ಲ, ಭದ್ರ ಬರ್ಲಿಲ್ವೇನು? ಬರ್ತೀನಿ ಅಂತ ಹೇಳಿದ. ಭದ್ರ ಬರುತ್ತೆ. ಬರುವಾಗ ಮಾವಿನ ತೋಟಕ್ಕೆ ಹೋಗಿ ಮಾವಿನ ಸೊಪ್ಪನ್ನು ತೆಗೆದುಕೊಂಡು ಬಾ ಅಂತ ಹೇಳಿ. ಸರಿ ಸ್ವಾಮಿ, ಹಾಗಿದ್ರೆ ನನ್ನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೇನೆ. ಇಷ್ಟ ಅಂತ ಆಗಿಲ್ಲ. ಲಲಿತಾ, ನಾನು ಭೂಮಿಯನ್ನು ಅಗಿದು ಒಂದು ಹೆಂಡಿಯನ್ನು ತೆಗೆದುಕೊಡುತ್ತೇನೆ, ಇದರ ಪೂಜೆ ಮಾಡು. ಆಯ್ತು ಸ್ವಾಮಿ. ಈ ರೈತನಿಗೆ ಯಾವ ಆತುರವಿಲ್ಲದೆ ಬೆಳಕೊಟ್ಟು ಈ ರೈತರ ಆತ್ಮಹತ್ಯೆ ತಡೆಗಟ್ಟುವ ಭಾರ ನಿನ್ನದು ತಾಯಿ. ನಿನ್ನ ಬರುವ ಹಸಿರು ಈ ರೈತನಿಗೆ ಉಸಿರು ಆಗಬೇಕು. ಈ ಉಸಿರನ್ನು ಕಳೆದುಕೊಳ್ಳುವ ಹಾಗೆ ಆಗಬಾರದು ತಾಯಿ, ಆಗಬಾರದು. ಏಕೆಂದರೆ ನಿನ್ನ ನಂಬಿಕೊಂಡಿರುವ ಎಷ್ಟೇ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಎಷ್ಟೇ ರೈತರು ನಿನ್ನನ್ನು ತ್ಯಜಿಸಿ ಬೇರೆಯವರಿಗೆ ಮಾರಿ ಪಟ್ಟಣವನ್ನೇ ಸೇರಿದ್ದಾರೆ. ಆದರೆ ನಾನು ಮಾತ್ರ ನಿನ್ನ ಮೇಲೆ ಗ್ಯಾರಂಟಿ ಇತ್ತು. ನಿನ್ನನ್ನು ನಂಬಿ ಇದೇ ಮಣ್ಣಲ್ಲಿ ನಂಬಿ ಹಗಲು ಇರಳು ಎನ್ನದೇ ಕಷ್ಟಪಟ್ಟು ದುಡಿದೆ. ಆದರೆ ಏನು ಪ್ರಯೋಜನ? ಮೈ ತುಂಬ ಸಾಲ ಮಾಡಿಕೊಂಡು ಸಾಲಗಾರನ ಕಾಟಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ. ಹೀಗೆ ಮುಂದುವರಿತಾ ಹೋದರೆ ನಮ್ಮಂತೆ ರೈತರು ಬದುಕುವುದಾದರೆ ಹೇಗೆ ತಾಯಿ? ಬಾರಪ್ಪ ಮೈದುನ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಳ್ಳೆ ಸಮಯಕ್ಕೆ ಬಂದಿದ್ದೆ. ಸರಿ ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋಣ.